ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು. ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು. ನನ್ನ ಯೂನಿವರ್ಸಿಟಿ ಫ್ರೆಂಡ್ಸ್ ಬರ್ತಿದ್ದಾರೆ, ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ, ಆಸ್ಟ್ರೇಲಿಯಿಂದ ಬರ್ತಿದ್ದಾರೆ. ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದ ಇದುವರೆಗೂ ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚ್ ಆಗಿದ್ದಾರೆ. ಸೊ ಆ ಬಳಗ ದೊಡ್ಡದು. ನಂಗೆ ಎಲ್ಲರಿಗೂ ಸಪ್ರೇಟ್ ಆಗಿ ಮಾಡೋಕ್ಕಾಗಲ್ಲ, ಹೀಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಒಂದು ಶುರು ಮಾಡಿದ್ದು. ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ಅದು ದೊಡ್ಡ ಇನ್ವಿಟೇಷನ್ ನಮಗೆ ತೋರಿಸ್ತಾರೆ. ನಾವು ನೋಡಿದಾಗ ಸ್ವಲ್ಪ ಬಲ ಇದು ಇಟ್ಸ್ ಜಸ್ಟ್ ಇನ್ಫಾರ್ಮೇಶನ್, ನಮ್ಮ ಒಂದು ಇನ್ವಿಟೇಷನ್ ಅದು. ಅದರಲ್ಲಿ ನಮ್ಮ ಮದುವೆ ಇಲ್ಲ ಅಂದರೆ ಏನಾಗುತ್ತೆ ಅಷ್ಟೇ ಗಿಡಕ್ಕೆ ಇರೋದು. ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸಂಖ್ಯೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡಾಗುತ್ತೆ, ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡೋದು. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು, ನಾನು ಪರ್ಸನಲ್ ಅಡ್ರೆಸ್ ಮಾಡೋಂಗೆ ಇರಬೇಕು ಅಂತ. ಪರ್ಸನಲ್ ಅಡ್ರೆಸ್ ಮಾಡೋದಕ್ಕೆ ಯಾವುದು ನಾವು ಪತ್ರ ಬರೀತೀವಲ್ಲ, ಪರ್ಸನಲ್ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ, ಪತ್ರ ಬರೀತೀವಲ್ಲ, ನಾವು ಫಾರ್ಮೆಂಟಲ್ಲಿ ಅಂತ ಒಂದು ಐಡಿಯಾ ಬಂದಿದೆ. ಸೊ ಒಂದು ಐಡಿಯಾ ಬಂದಾಗ ಫಸ್ಟ್ ಕಿಲೋಮೀಟರ್ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡೋದೆ. ಅದಾದ್ಮೇಲೆ ಅದನ್ನು ಒಂಚೂರು ಕಸ್ಟಮೈಸ್ ಮಾಡಿಸೋಣ, ಮದುವೆ ಒಂದು ನಿಮ್ಮ ಊರಿಂದ ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನು ನನಗೆ ಮದುವೆ ಅಂತ ಎಲ್ಲ ನಮ್ಮ ಫಾದರ್ ಹತ್ರ ಒಂದು ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿದ್ವಿ. ಇಲ್ಲ, ಅದೇ ಒಂದ್ಸರಿ ನೀವು ಊರಿಗೆ ಹೋದಾಗೆಲ್ಲ ನಾನು ನೋಡ್ತಾ ಇರ್ತೀನಲ್ಲ, ನಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲರೂ ಒಂದು 86 ಮಕ್ಕಳು ಓದ್ತಿದ್ದಾರೆ ಅಲ್ಲಿ. ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು. ಇದ್ರ ಮಧ್ಯ ಅಲ್ಲಿ ಹೋಗಕ್ಕಾಗದೆ ಅಲ್ಲಿ ಹೋಗ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದು. ಅಂದರೆ ಇನ್ನು ಮನೆ ಸದನ ಒಡಿಸ್ಬೇಕಲ್ಲ, ಮದುವೆ ಅಂತ ಬಂದಾಗ ಮನೆ ಮುಂದೆ ಚಾಪರ ಹಾಕ್ಸಿ ಮನೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಸ್ಕೂಲನ್ನು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಂಗಾಗಿ ಅದನ್ನು ನಾನು ಮಾಡೋದು ಅಷ್ಟೇ ಮದುವೆ. ಆ್ಯಂಡ್ ಏನಾದ್ರು ಒಂದು ನಾವು ಇಷ್ಟೆಲ್ಲ ಖರ್ಚು ಮಾಡ್ತಿರ್ತೀವಲ್ಲ, ಅದ್ರ ಬಗ್ಗೆ ನನ್ನ ಸಮಾಧಾನ ಬಂದು ಮಾಡಬೇಕಲ್ಲ. ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ, ನಮ್ದು ಒಂದು ಸಮಾಧಾನ ಇರಬೇಕಲ್ಲ, ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿ. ಅದನ್ನು ಯಾವಾಗ ಹೇಳ್ತಾ ಇದ್ದೆ, ನನಗೆ ಯಾವಾಗ ನೋಡಿದಾಗ ನನಗೆ ಮನಸ್ಸು ಕೂಡ ಆಗ್ತಿರ್ಲಿ ಅಂತ. ಅವರು ನೋಡಿದಾಗ ಅನಿಸ್ತು ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು. ದ ಮೋಸ್ಟ್ ಹೇಳ್ತಿರ್ತೀವಿ, ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ. ಸೊ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿದೆ. ಆ್ಯಂಡ್ ಥಾಟ್ ಪ್ರೋಸೆಸ್ ಮ್ಯಾಚ್ ಆಯಿತು, ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲರಿಗೂ. ಆ್ಯಂಡ್ ಮಾತಾಡ್ತಾ ಇಲ್ಲ ಜೊತೆಗೆ ಇರಬೇಕು ಅಂತ ಅನಿಸ್ತಾ ಇದ್ರು. ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನಿಸ್ತು. ಶೀಸ್ ಎ ಗುಡ್ ಫ್ರೆಂಡ್. ಯಾವುದೂ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಪ್ರಶ್ನೆ 1 ವರ್ಷದಲ್ಲಷ್ಟೇ, 1 ವರ್ಷ. ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ. ನಾನು ಆಸ್ ಅ ಫ್ಯಾನ್ ನನ್ನ ಮೀಟ್ ಮಾಡಿದ್ರು. ಇನ್ನೊಂದು ಸ್ಟೂಡೆಂಟ್ ಜನವರಿ ಫ್ಲೋಟ್ ಬ್ಲಾಕಲ್ಲಿ ಒಂದು 4 ಗಂಟೆ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದಾರೆ. ಅದಾದ್ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದು ಸಿನಿಮಾ ಇಟ್ಟಾದಾಗ ಅಥವಾ ನನಗೆ ಯಾವ್ದಾರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ನಾನು ನೋಡಿದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಥವಾ ನನ್ನ ಮೆಸೇಜ್ ಅದಕ್ಕೆ ಚೆನ್ನಾಗಿದೆ ಡಾಕ್ಟರ್ ಹೇಳ್ತೀನಿ ಅಂತ ರಿಪ್ಲೈ ಮಾಡಿ ಸುಮ್ಮನೆ ಇರ್ತಾರೆ. ಸೊ ಈಗ 1 ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದರೆ ಒಂದ್ಸರಿ ಮೀಟ್ ಮಾಡೋಣ ಅಂತ ಅನಿಸ್ತು, ಮೀಟ್ ಮಾಡಿದೆ. ಒಂದು 2 ಜರ್ನಿ ಕಂಟಿನ್ಯೂ ಆಯಿತು. ಆ ಥರ ಎಲ್ಲ ಏನಿಲ್ಲ. ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೆ, ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ತಾ ಇದ್ದೆ. ಅವರು ನಮ್ಮ ತಂದೆ ತಾಯಿ ಪರಿಚಯ ಮಾಡಿಸೋದು. ಆಮೇಲೆ ನಮ್ಮ ತಂದೆ ನಾನು ಬಂದಿದ್ರು, ಮನೆಗೆ ಮಾತಾಡ್ಬೇಕು ಅಂತ. ಹಾಗಾಗಿ ಅದು
ಮೀಟ್ ಮಾಡಿದಾಗೆ ನಂಗೆ ಅವ್ರದ್ದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ಆಮೇಲೆ ಅದೇ ಥಾಟ್ ಪ್ರೊಸೆಸ್, ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನನಗೆ. ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರು. ಆದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ. ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಹಂಗಾಯ್ತು. ಸೌಂಡ್ ಕೂಡ ಕೇಳಿ, ಆಡಿಯೋ ಕೊಡಿ, ಸ್ವಲ್ಪ ಆಡಿಯೋ ಕೊಡಿ. ಅದು ಆಡಿಯೋ ಬರ್ತೀನಿ. ಫ್ರೆಂಡ್ಸ್ ಥರನೇ ಇದ್ವಿಲ್ಲ ಸರ್, ಮನೆಗೆ ಎಲ್ಲ ಫ್ರೆಂಡ್ಸ್ ಬರೋ ಥರನೇ ಬಂದು ಹೋಗೋರು, ಅದೇ ಥರ ಐತೆ ಸರ್. ಅವರು ಕೂಡ ಅಂದರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ಆದ್ರೆ ಐ ಥಿಂಕ್ ನಮ್ಮ ಫ್ಯಾಮಿಲಿನೂ ಹಂಗೆ ಕ್ಲೋಸ್ ಆಗ್ತಾ ಹೋಯ್ತು. ತುಂಬ ನ್ಯಾಚುರಲ್ ಆಗಿ ಅವರು ಜಾಸ್ತಿ ಮೆಡಿಕಲಿ ಅಲೈನ್ಡ್ ಇದ್ದಾರೆ ಸರ್, ನನಗಿಂತ ಜಾಸ್ತಿ ಅವರೇ ಇರ್ತಾರೆ. ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ, ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ. ಈಗ ನನಗೂ ತುಂಬಾ ಪರಿಚಯ ಆಗ್ತದೆ, ಎರಡೂ ಈಕ್ವಲಿ ಮಾತಾಡ್ತೀನಿ. ರತ್ನ ಪ್ರಪಂಚ ನನಗೆ ಇಷ್ಟ. ಎಲ್ಲರದ್ದು ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದಿದ್ದು. ಓದ್ಬೇಕಾದ್ರೆ ನಾವು ಇದರ ಹಾಸ್ಪಿಟಲ್ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ನಿದ್ದೆ ಮಾಡ್ತಿದ್ವಿ. ನೋಡಿದ್ರೆ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಎರಡೂ ತರ ಇಷ್ಟ. ಅದು ತುಂಬಾ ಅಂದ್ರೆ ಆಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆನ ಎಷ್ಟು ಚೆನ್ನಾಗಿ ಅದು ಹಿಸ್ ಪ್ಲೇಡ್ ಇಟ್ ವೆರಿ ವೆಲ್. ಸೊ ಇಫ್ ಹ್ಯಾವ್ ಟು ಅಪ್ರಿಶಿಯೇಟ್ ದ ಆರ್ಟಿಸ್ಟ್, both positive and negative roles he does excellently well. ಎಲ್ಲರಿಗೂ ಮೈ ಕಳಿಸ್ಬಿಡೋಣ, ಆಗ್ಬಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡೋಣ ಅಂತ ಇತ್ತು. ಯಾಕಂದ್ರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ದಲ್ಲ, ನನ್ನ ಅಣ್ಣನ ಮದುವೆಯಿಂದ ಹಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲಾದ್ರು. ಸೊ ನಾನು ಸಿಂಪಲ್ ಆಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋದಾಯ್ತು ಅಂತ. ಅಂದ್ರೆ ನನಗೆ ಆಗಲ್ಲ, ಮತ್ತೆ ಅವ್ರು ಸಾವಿರಾರು ಪ್ರಶ್ನೆಗಳು ಉಂಟಾಗುತ್ತೆ, ಅದು ಮತ್ತೆ ಅವ್ರಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಬೆಟರ್ ಒಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ, ಅದನ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಇವಾಗ ನನಗೆ ಅದ್ರ ಬಗ್ಗೆ ಬಹಳ ಖುಷಿ. ಈಗ ಮೋಸ್ಟ್ಲಿ ನನಗೆ ಸಿಂಪಲ್ ಆಗಿ ಆಗಿದ್ದಿದ್ರೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತು. ಇಲ್ಲೋ ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೇಳ್ತಿರೋದು, ತಾಯಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಅಡ್ವಾನ್ಸ್ ಆಗಿ ಲೈಫ್ ಅಂತ. ಈಗ ನಾವು ಇಡೀ ಕರ್ನಾಟಕ ಸುತ್ತಮುತ್ತ ಆಲ್ಮೋಸ್ಟ್ ಒಂದು ರೌಂಡ್ ಎಲ್ಲ ಊರುಗಳು ಹೋಗಿದೆ, ಯಾವುದೋ ಇವೆಂಟ್ ಎಲ್ಲ ಅಟೆಂಡ್ ಮಾಡ್ತಾರೆ. ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ. ಅವ್ರ ಮೇಲೆ ಒಂದು ಸಂಭ್ರಮ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಅದ್ರ ಬಗ್ಗೆ ಬಹಳ ಖುಷಿ ಇದೆ. ಸಿಂಪಲ್ ಆಗಿ ಆಗ್ತಿರೋದಲ್ವಾ, ನೀವೇನ್ ಮಾಡ್ತೀನಿ ಇವಾಗ ಸಿಂಪಲ್ ಅಂದ್ರೆ ಹೆಂಗೆ ಅಂತ ಏನಾಗುತ್ತೆ ಗೊತ್ತಾ, ಎಲ್ಲರಿಗೂ ಅವ್ರದ್ದು ಅವ್ರ ರೂಲ್ಸ್ ಇರುತ್ತೆ. ಈಗ ನಮಗೆ ವಚನ ಮಂಡಲ ಗೊತ್ತು, ನನ್ನ ಮಂತ್ರ ಮಂಡಲ ಗೊತ್ತು, ಎಲ್ಲರಿಗೂ ಅದರಿಂದ ಒಂದು ರೂಲ್ಸ್ ಇರುತ್ತಲ್ವಾ. ನಾವು ಅದನ್ನ ಫಾಲೋ ಮಾಡ್ಬೇಕು, ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನ ನಾವು ಕೈಗೆತ್ಕೋಬೇಕು. ಇವಾಗ ಮಂತ್ರ ಮಂಡಲ ಅಂತ ನಿಮಗೆ ಇಷ್ಟೇ ಜನ ಇರ್ಬೇಕು ಅಂತ ಇರುತ್ತಲ್ವಾ, ಅಷ್ಟು ಜನ ಬಿಟ್ಟು ಬೇರೆಯವರು ಅಂದ್ರೆ ಅದ್ರ ಮೇಲೆ ಜಾಸ್ತಿ ಜನ ಸೇರಬಾರ್ದು, ಅದೆಲ್ಲ ರೂಲ್ಸ್ ಇರುತ್ತಲ್ಲ. ಬಟ್ ನಂಗೆ ಆಗಲ್ಲ, ನಾನು ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರ ಮಂಡಲ ಆಗ್ತೀನಿ ಅಂತ ನಿಂತರೂ ಒಂದು 2,000 ಜನ ಬರ್ತಾರಲ್ವ, ಅದಕ್ಕೆ ನಾನು ಅನ್ಸ್ಬೇಕಲ್ಲ. ಸೊ ಐ ಥಿಂಕ್ ಅದೆಲ್ಲರ ಪ್ರಕಾರ ಬದುಕೋಣ, ಅದನ್ನ ಬದುಕಲ್ಲಿ ಅಳವಡಿಸ್ಕೊಳ್ಳೋಣ. ಅಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ಸ್ ಓಕೆ ಟು ಸೆಲೆಬ್ರೇಟ್. ನಾನು ಹೇಳ್ತಾನೆ, ನನ್ನ ಬಳಗ ದೊಡ್ಡದು, ಅವರೆಲ್ಲರೂ ಬರಬೇಕು, ಅವರೆಲ್ಲರೂ ಆಶೀರ್ವಾದ ಮಾಡಬೇಕು, ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ 200 ಜನಕ್ಕೆ ಊಟ ಹಾಕೋದ್ರ ಬದಲು ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೇ ಜನಕ್ಕೆ ಊಟ ಹಾಕೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್. ಸೊ ಒಂದು ಸೆಲೆಬ್ರೇಷನ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮಾತ್ರ ಆಗೋದ ಒಳ್ಳೊಳ್ಳೆ ಮೆಮೊರೀಸ್. ಸೊ ಅದನ್ನ
ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬಾ ದೊಡ್ಡದಾಗಿ ಆ ಥರದ ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆಗಲಿ ಅಂತ ಅಷ್ಟೇ. ಇದೆಲ್ಲ ಪ್ಲಾನ್ ಆಗಿದೆ ಸರ್. ಅದಕ್ಕೆ ಅಂದ್ರೆ ಇಡೀ ಲೇಔಟ್ ಪ್ಲಾನ್ ಎಲ್ಲವನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಅಭಿಮಾನಿಗಳಿಗೆ ಈಗ ಅವ್ರು ಈಸಿ ಆಗಲಿ ಅಂತಾನೆ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದ್ರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡ್ಕೊಂಡು ವಿಶ್ ಮಾಡಿ ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು. ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದೇ ಇದೆ. ಅದೆಲ್ಲ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡಕ್ ಆಗದೆ ಇರೋ ತರ ಅವ್ರಿಗೆ ಸಪರೇಟ್ ವ್ಯವಸ್ಥೆ ಮಾಡಿದ್ವಿ. ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಅದು ಈವೆಂಟ್ ಮಾಡಕ್ಕೆ ಆಗಲ್ಲ ಆಮೇಲೆ. ಸೊ ಹಂಗಾಗಿ ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು, ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವ್ರು ಊಟ ಮಾಡಿಕೊಂಡು ಹೋಗ್ಬೋದು. ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ. ಸ್ಟೇಜ್ ಮೇಲೆ ಎಲ್ಲರೂ ಬರ್ಬೇಕು ಅಂದ್ರೆ ಸರ್ ನಾನು ಒಂದು ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ. ಇಲ್ಲ ಸ್ಟೇಜ್ ಮೇಲೆ ನಾನು ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು. ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರು ತುಂಬಾ ಪ್ರೀತಿಯಿಂದ ನಂತರ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ. ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು, ಸ್ಟೇಜ್ ಮೇಲೆ ವಿಶ್ ಮಾಡಬೇಕು, ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರಿಗೆ ಸಪರೇಟ್ ವ್ಯವಸ್ಥೆ ಇರುತ್ತೆ. ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ಲರಿಗೂ ಗೊತ್ತು. ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬಾ ದೊಡ್ಡದಿದೆ. ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ, ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ, ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ, ಅವರಿಗೆ ಸಪರೇಟ್ ಊಟದ ವ್ಯವಸ್ಥೆ ಇದೆ. ಅದೆಲ್ಲದನ್ನು ಇದರ ದಯವಿಟ್ಟು ಅವರು ಆ ಲೈನನ್ನ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಇಲ್ಲ ಯಾರು ಕೇಳಿಲ್ಲ ಅಥವಾ ನಾನು ಕೂಡ ಯೋಚನೆ ಮಾಡಿಲ್ಲ. ಬಟ್ ದರ್ ಈಸ್ ಎ ಟೀಮ್. ನಂದೊಂದು ಟೀಮ್ ಇಂಗ್ಲೆಂಡ್ ಲೆಟರಿಂದ ಹೊಡೆದ ಪ್ರತಿಯೊಂದು ಯೋಚನೆ ಮಾಡೋದಲ್ಲ. ಹಂಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ತರ ಒಂದು ಮೆಮೊರಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ತರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬಾ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ. ಇಲ್ಲಿ ಕೂತಿದ್ದಾರೆ, ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ತರದೊಂದು ಡಾಕ್ಯುಮೆಂಟ್ ಸಿಗುತ್ತೆ, ಬೇರೆ ತರದೊಂದು ಡಾಕ್ಯುಮೆಂಟರಿ ಮದುವೆ ವಿಡಿಯೋ ಸಿಗುತ್ತೆ. ಬಟ್ ಅದು ಬೇರೆ ಏನೂ ನಾನು ಯೋಚನೆ ಮಾಡಿಲ್ಲ. ಊಟದಲ್ಲಿ ನಾನು ಈಗ ನಾವು ಅಂದ್ರೆ ಮದುವೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವರನ್ನೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ. ಹಾಗೆ ಊರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ. ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತಾರೆ ಅಲ್ಲಿ. ಮೈಸೂರು ನನಗೆ ವೆರಿ ಎಮೋಷನಲ್ ಕನೆಕ್ಟೆಡ್ ಟು ಮೈಸೂರು. ನಾನು ಓದಿದ್ದು ಬಂದಿದ್ದು ಎಲ್ಲ ಮೈಸೂರಲ್ಲೇ. ಹಾಗಾಗಿ ನನ್ನ ಬೆಳಗಾವಿ ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಹಂಗಾಗಿ ನನಗೆ ಮೈಸೂರಿಗೆ ಮದುವೆ ಆಗಬೇಕು ಅಂತ ಬಹಳ ಆಸೆ ಇತ್ತು. ಅವರು ಬಿಸಿ ಇರ್ತಾರೆ, ನನ್ನ ಕೆಲಸ ನಾವು ಬಿಸಿ ಇರ್ತೀವಿ, ಸಿಗೋದೇ ಕಮ್ಮಿ ಟೈಮು. ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು, ಆವಾಗ ಟೈಮ್ ಮಾಡ್ಕೊಂಡು ಆಚೆ ಹೋಗ್ಬೋದು, ಜೀವನ ಪೂರ್ತಿ ಫ್ರೆಂಡ್ಸ್ ತರ ವ್ಯವಸ್ಥೆ ಇರ್ಬೋದು. ನಂಗೆ ನಿಜವಾಗ ಬಹಳ ಖುಷಿ ಆಗುತ್ತೆ. ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ತಂದೆ ತಾನು ಅವ್ರು ಮಾತಾಡಿಸಿದಾಗ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅಂದ್ರೆ ತುಂಬಾ ಸಾರ್ಥಕತೆ ಕೊಡುವಂತ ಒಂದು ಕೆಲಸ. ನನಗೆ ತುಂಬಾ ಆಸೆ ಇತ್ತು ಡಾಕ್ಟರ್ ಆಗ್ಬೇಕು ಅಂತ. ಡಾಕ್ಟರ್ ನನ್ನ ತಂದೆ ಬಹಳ ಆಸೆ ಇತ್ತು ನನ್ನ ಮನೇಲಿ ಯಾರಾದ್ರೂ ಡಾಕ್ಟರ್ ಆಗ್ಬೇಕು ಅಂತ. ಫ್ರೆಂಡಲ್ಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ, ನಾನು ಖುಷಿ. ನಾವು ಡೆಲಿವರಿ ಕೌಂಟ್ ನ ಫಸ್ಟ್ 3 ತಿಂಗಳಲ್ಲೇ ಮರ್ತು ಹೋಗ್ತೀವಿ. ಬಿಕಾಸ್ ಪ್ರತಿದಿನ 12 ಗಂಟೆ ಡೆಲಿವರಿ ಮಾಡ್ಸಕ್ಕೆ ಅಂತಾನೆ 3 ತಿಂಗಳು ಸ್ಟ್ರೇಟ್ ಆಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಸೇರಿದಾಗಿಂದಾನೆ, ಪೋಸ್ಟ್ ಗ್ರಾಜುಯೇಷನ್ ಅಂತ MBBS ಆದ್ಮೇಲೆ ಸೇರಿದಾಗ. ಸೊ ಲೆಕ್ಕ ಅಂತ ಇಟ್ಟಿಲ್ಲ ನಾನು. ಇಲ್ಲ ಕ್ರಾಸ್ ಆಗಿರುತ್ತೆ ಮೇಡಮ್, ಒಂದು 500 ಕ್ರಾಸ್ ಆಗಿರ್ಬೋದು.
ಅದು ನಂಗೆ ಅದು ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ. ನಾನು ಅಲ್ಲಿ ಮೀಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದ್ಸರಿ ಕೇಳೋದಿಲ್ಲ. ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದೀನಿ, ನೆಕ್ಸ್ಟ್ ವೀಕ್ ಆರ್ಸಿಟಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನಂಗೆ ಅದು ಬಹಳ ಇಷ್ಟ ಆಯ್ತು. ಓಕೆ, ತುಂಬ ಸರ್ವಿಸ್ ಓರಿಯೆಂಟೆಡ್ ಇವರೇ ಡಾಕ್ಟ್ರು ಅಂತ. ಸೊ ಅದೆಲ್ಲ ಮಾಡ್ತಿರ್ತಾರಲ್ಲ ಅವಾಗ ಖಂಡಿತ ಇಷ್ಟ ಆಯ್ತು. ಡೆಫಿನೆಟ್ಲಿ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಹೆಂಗೆ ಮಾತಾಡಿಸ್ತಿದ್ದೆ, ನಾನು ಸ್ಟಾರ್ಟಿಂಗ್ ಹೆಂಗೆ ಮಾತಾಡಿಸ್ತಿದ್ದೆ, ಏನ್ ಡಾಕ್ಟ್ರೆ ಎಲ್ಲಿದ್ದೀರಾ, ಏನ್ ಡಾಕ್ಟ್ರೆ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಖರ್ಚಮ್ಮ, ಅಷ್ಟೇ, ಇನ್ನೇನು ಖರ್ಚಿಲ್ಲ. ಏನಿಲ್ಲ, ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ, ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ. ಜನ ಜಾಸ್ತಿ ಸೇರ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲೊಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ಅಂಡ್ ಒಂದ್ಸರಿ ಅದನ್ನ ಈಗ ನಮ್ಮ ಧ್ರುವ ಈವೆಂಟ್ಸ್ ಅಂತ ಗೊತ್ತಿದೆ, ಯೂಸ್ ಆನ್ಲಿಂಗ್ ಇಟ್ ಅಂಡ್ ಸೆಟ್ ಆಗ್ತಿರೋದು ನಮ್ಮ ಅರೇಂಜ್ ಮಾಡೋರೇನೆ. ನನ್ ಸಿನಿಮಾದವರಲ್ವಾ, ಹಂಗಾಗಿ ನಮ್ಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ. ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ, ಅಂಡ್ ದಟ್ಸ್ ಓಕೆ. ಅದೆಲ್ಲ ಡಿಸೈನರ್ಸ್ ಬೆಂಗಟ ಎಲ್ಲ ಮಾಡ್ಕೋತಾರೆ. ನಂದು ಧನಂಜಯ ಅಂತಾನೆ ಇದೆ ಸರ್, ಧನು ಅಷ್ಟೇ. ಅಂದ್ರೆ ಟೀಚರ್ಸ್ ಅಲ್ಲ, ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಅವ್ರ ತಂದೆ ಟೀಚರ್, ಹಂಗಾಗಿ ಮುಂಚೆ ಪರಿಚಯ. ಅಂದ್ರೆ ಅವ್ರ ತಾಯಿ ನಮ್ಮ ಅರ್ಸಿಕೆರೆ ಕಡೆ. ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ. ಏನೇ ಬಿಸಿ ಇದ್ರೆ ಅದೆಲ್ಲದೂ ಅರ್ಥ ಆಗುತ್ತಲ್ಲ, ಅವ್ರ ಪೊಸಿಷನ್ ಹಂಗೆ ಅದೆಲ್ಲದೂ ಅರ್ಥ ಆಗುತ್ತೆ. ಬಟ್ ಯಾವಾಗಲೂ ಒಂದೇ ಹೇಳ್ತಾ ಇರ್ತಾರೆ, ಅಂದ್ರೆ ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿರೋದು. ಆ ಕನೆಕ್ಷನ್ ಕಳ್ಕೊಬಿಡಿ ಅಂತ, ಆ ಕನ್ನಡ ಕನೆಕ್ಷನ್, ಆ ಕನ್ನಡ ಕನೆಕ್ಷನ್ ಕಳ್ಕೊಬಿಡಿ ಅಂತ ಹೇಳ್ತಿರ್ತಾರೆ. ಕೆಲವೊಂದ್ಸರಿ ನಾವು ಕಳೆದೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಚೆನ್ನಾಗಿ ಓದಿದಾಗ ಬೆಂಗಳೂರು ಸಮಾಜಲ್ಲ, ಅವಾಗ ಎಚ್ಚರಿಸ್ತಾ ಇರ್ತಾರೆ. ಅಂದ್ರೆ ನಮ್ಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು. ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ, ಹಿಂಗೆ ಬಿಟ್ರಲ್ವ, ತುಂಬಾ ಸ್ವತಂತ್ರವಾಗಿರ್ತೀವಿ, ಆರಾಮಾಗಿರ್ತೀವಿ, ಯಾರು ಕೇಳೋದು ಯಾರು ಇರಲ್ಲ, ನಮ್ಮ ಮನಸ್ಸಿಗೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಇಲ್ಲ ಜೊತೆಗೆ ಯಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಒಳ್ಳೆ ಪಾರ್ಟ್ನರ್ ಅಂದ್ರೆ ಒಂದು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬಾ ಡಿಫ್ರೆನ್ಸ್ ಮಾಡಕ್ ಸಾಧ್ಯ. ಅದು ಅವ್ರು ಬಂದಲ್ಲಿ ನಮ್ಗೆ ರಿಯಲೈಸ್ ಆಗಿರೋದು. ಅಂಡ್ ಚೆನ್ನಾಗಿದೆ. ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿಲಿ ಬಿದ್ದಾಗ ಒಂದು ಹಾಡಾಕ್ತಿರ್ತೀವಲ್ಲ, ಅದೇ ತರ ಒಂದು ಫೀಲಿಂಗ್. ಸರ್ಜರಿ ಅಂತ ಅಂದ್ರೆ ಏನಿಲ್ಲ, ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತವೆ ಅಷ್ಟೇ. ಮೋರ್ ಡಿಸಿಪ್ಲಿನ್ ಇಂದ ಲೈಫ್ ಲೀಡ್ ಮಾಡಬೇಕಾಗುತ್ತೆ, ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆಕ್ಟರ್. ಅಲ್ಲ, ಈಗ ಅಭಿಮಾನಿಗಳಿಗೆ ಒಂದು ರೂಟ್ ಕರೆಕ್ಟ್ ಆಗಿ ತೋರಿಸ್ಬೇಕಲ್ಲ. ಸೊ ನಮ್ಮ ಪ್ರೊಡಕ್ಷನ್ಸ್ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗುತ್ತಲ್ಲ. ಅಂಡ್ ಇಟ್ಸ್ ಈಸಿ. ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರಿಟ್ಬಿಟ್ರೆ, ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ. ಕವಿತೆ ಅಲ್ಲ, ಏನೋ ಬರೆದು ಹಾಕಿದ್ನಲ್ಲ, ಅದು ಒಳಗಡೆ ಆಗ ಅನ್ನಿಸ್ದಾಗ ಏನೋ ಒಂದು ಬರುತ್ತೆ. ಅದು ಹಂಗೆಲ್ಲ ಏನಿಲ್ಲ. ಅವ್ರು ಬರ್ತಿರೋ ಮುಂಚೆ
ಅವ್ರ ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ ಒಟ್ಟೆ ಲಿರಿಕ್ಸ್ ಎಲ್ಲರೂ ತುಂಬಾನೇ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ತರ ಏನಾದ್ರು ಬರ್ದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ನನಗೆ ಅಂತ ಬರ್ದಾಗ ಇನ್ನೂ ಖುಷಿ ಆಗುತ್ತೆ. ಏನು ಆ ಥರ ಪರ್ಸ್ನಲಿ ಆ ಥರ ಏನಿಲ್ಲ ಸರ್. ಅಲ್ಲ, ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದ್ರೆ ಒಂದೇ ಸರಿ ಮೀಟ್ ಮಾಡಿದಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬರೋದೆಲ್ಲ ಇಂಪ್ರೆಸ್ ಮಾಡೋಂಗೆಲ್ಲ ಏನು ಟ್ರೈ ಮಾಡಿಲ್ಲ ನಾನು. ಶಿಫ್ಟ್ ಆಗಿಲ್ಲ, ಶಿಫ್ಟ್ ಆಗಬೇಕು. ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ದೇನೆ, ಆದ್ರೆ ಕನ್ನಡದಲ್ಲಿ ನನ್ನ ಬರವಣಿಗೆಯಲ್ಲಿ ಟ್ರೈ ಮಾಡೋಣ. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದ್ರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ನನಗೆ ಸಂಬಂಧ ಅನ್ನೋದು ದೊಡ್ಡದು ಕಣ, ಅದು ತುಂಬಾ ಇಷ್ಟ. ಈಗಾಗಲೇ ಗೊತ್ತಾಗಿರ್ಬೋದು, ಸೊ ಆ ಲೈಫ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಯಾವ ಥರ? ಆ ಥರ ಟೈಮ್ ತೊಗೊಳಕ್ಕೇನಿಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಏನಿಲ್ಲ. ಹೇಳಿ, ಯಾವ್ದಾರ ಅರ್ಜೆಂಟಿಗೆ ಈ ಬಟ್ಟೆ ಅದು ಬೇಕು ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ. ಅಲ್ಲ, ಅವ್ರು ಮನೆಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನ್ ಇಷ್ಟೊಂದು ಕೆಲಸ ಮಾಡಿದೀಗ, ಸಂಜೆ 6 ಗಂಟೆ 7 ಗಂಟೆ ಇನ್ನೊಂದು ಪೇಷಂಟ್ಸ್ ಇದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಕೇಳ್ತಾ ಇರ್ತೀನಿ, ಅವ್ರು ಏನ್ ಮಾಡೋದಾಗಲ್ಲ, ನಿಮ್ಮನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಈ ಮೇಂಟೆನೆನ್ಸ್ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದೀನಿ. ಕಷ್ಟಗಳನ್ನು ಸ್ಪಂದಿಸ್ತಾ ಇದೆ, ಸುತ್ತಾಡ್ತಾ ಇದೆ, ಯಾವ ಕಷ್ಟಗಳು? ಏನಿಲ್ಲ, ಆರಾಮಾಗಿ ಅಂದ್ರೆ ಎಲ್ಲರೂ ಪ್ರಿಪರೇಷನ್ ಪ್ಲಾನಿಂಗ್ ಅಲ್ವಾ. ಪ್ರಿಪರೇಷನ್ ಚೆನ್ನಾಗಿದ್ದಾವ, ಪ್ಲಾನಿಂಗ್ ಚೆನ್ನಾಗಿದ್ದಾವ. ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸ್ ಜೊತೆ ನಿಂತಿದ್ದಾರೆ ತುಂಬಾ ಜನ, ಇಲ್ಲಿ ಇವರೆಲ್ಲ ಫ್ರೆಂಡ್ಸ್, ನಮ್ಮ ಟೀಮ್, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮ್ ಎಲ್ಲರೂ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ವಿ. ಆ 2 ದಿನ ತುಂಬಾ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾ ಇದ್ವಿ. ಸೊ ನಾವು ಆರಾಮಾಗಿದ್ದೀವಿ. ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗ್ಬಿಡಿ ಅಂತಾನೆ ಹೇಳ್ತೀನಿ. ಟೈಮ್ ಕರೆಕ್ಟಾಗಿ ಮದುವೆ ಆಗಿ ಯಾವತ್ತಾರ ಒಂದಿನ ಆಗ್ಲೇಬೇಕು. ನೀವು ಆಗ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಅಥವಾ ಯಾವತ್ತಾರ ಒಂದಿನ ಅನ್ಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ಬೊಬ್ಬರು ಇದ್ದಾಗ. ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಹೋಗ್ತಾ ಇನ್ನೂ ಏನೋ ಕಾಡಕ್ ಶುರು ಮಾಡುತ್ತೆ. ಸೊ ಬೆಟರ್ ಟೈಮ್ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬಾ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡೋದು ಮದುವೆ ಆಗಿ. ಯಾಕೆ ಕೊಡಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್? ಎಲ್ರಿಗೂ ಕೊಟ್ಟಿರ್ತೀವಿ. ಈಗ ನನ್ನ ಅಭಿಮಾನಿಗಳು ಸಿಕ್ಕದ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ, ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ. ಯಾಕಂದ್ರೆ ಅವ್ರು ನಮಗೆ ಗೊತ್ತಿರಲ್ಲ. ಅಥವಾ ನಾವೆಲ್ಲ ಕರೆಯೋಕೆ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು. ನಾವೆಲ್ಲ ಹೋದಾಗ ಅಲ್ಲೆಲ್ಲ ನನಗೆ ಗೊತ್ತಿರೋ ಕುಕ್ ಇರ್ತಾರೆ, ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದಿರೋದು ನಮಗೆ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರದ ಅರ್ಥ ತುಂಬಾ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. 4 ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿರೋದು. ಅದು ನನಗೇನೋ ಇಲ್ಬಾರ್ಲಿ ಅನ್ನೋ ತರ ಹೇಳಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡೇ ಬೆಳೆದಿರೋದು. ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ. ನನ್ನ ಎಫರ್ಟ್, ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಈ
ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು, ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಂದ ಅಲ್ಲ. ಅಂಡ್ ಆ ಸ್ಟೇಟ್ಮೆಂಟ್ ಕೂಡ ಇಟ್ ಈಸ್ ಫಾರ್ ದ ಪೀಪಲ್. ನಾವು ಹೇಳ್ತಾರೆ 4 ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವ. ಈಗ ನಮ್ಗೇನೆ ಏನಾದ್ರು ಒಂದ್ ಸ್ವಲ್ಪ ಡಲ್ ಹೊಡೆದಾಗ ಏನೋ ಆಗ್ತಿಲ್ಲ ಅಂತ ಅನ್ಸಿದಾಗ ನಾವೇ ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ. ಓಕೆ, ಇದು ಚೆನ್ನಾಗಿತ್ತು ನಾವು ಹಿಂಗೆ ಆಗ್ಬೋದು ಅಂತ ಹೇಳಿ. ಹಂಗೆ 4 ಜನಕ್ಕೆ ಇನ್ಸ್ಪೈರ್ ಮಾಡಕ್ ಹೇಳೋದಂತ ಮಾತದು. ಅಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು. ಅಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು. ಅವರು ಇನ್ನೂ ಎಲ್ಲಾರನ್ನೂ ಇನ್ವೈಟ್ ಮಾಡಬೇಕು. ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ, ಖುಷಿ ಅಲ್ವಾ? ಆಮೇಲೆ ದೊಡ್ಡ ಅಂದ್ರೆ ಎಲ್ಲರನ್ನೂ ಈಗ ಒಂದಲ್ಲ ಒಂದು ವೇದಿಕೆಯಲ್ಲಿ ಎಲ್ಲರನ್ನೂ ಭೇಟಿ ಮಾಡಿರ್ತೀವಿ. ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ? ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆ ಆಶೀರ್ವಾದ ಮಾಡೋದ್ರೆ ಬಹಳ ಚೆನ್ನಾಗಿದೆ. ಅಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆ ಮಾಡಿದೆ, ಇವ್ರನ್ನ ಕರಿತಾ ಇದ್ದಾರೆ, ಅವ್ರನ್ನ ಕರಿತಾ ಇದ್ದಾರೆ, ಅವ್ರನ್ನ ಕರಿತಾ ಇದ್ದಾರೆ ಅಂತ. ಯಾಕೆ ಎಲ್ಲರನ್ನ ಕರೀಬಾರದು ಅಂತ? ಯಾಕೆ ಎಲ್ಲರನ್ನ ಕರೀಬಾರದು? ನಾನು ಹೇಳ್ತಿರೋದು ನಾವು ನಮ್ಮ ಯಾರ ಜೊತೆ ಏನಾದ್ರು ಡಿಫ್ರೆನ್ಸಸ್ ಇದ್ರೂ ಅವ್ರನ್ನ ಕರಿಬೇಕಲ್ಲ. ನಮ್ಮ ಹಳ್ಳಿಲಿ ಅಣ್ಣ ತಪ್ಪರಕ್ಕೆ ಕರ್ಕೊಂಡಿರ್ತಾರೆ, ಎರಡನ್ನೂರು ಬಂಧೆ ಮಾಡ್ಕೊಂಡಿರ್ತಾರೆ, ಏನೇನೋ ಜಗಳ ಆಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಮಾತಾಡಿರ್ತಾರೆ. ಒಂದು ಮದುವೆ ಸಮಾರಂಭ ಅಂತ ಬಂದ್ರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾರೆ, ನಮ್ಮ ಮನೆಗೆ ಎಲ್ಲರನ್ನ ಕರಿಬೇಕು ಅಂತ ಹೋಗಿ ಎಲ್ಲರನ್ನ ಕರೀತಾರೆ. ಅಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ, ನಮ್ಮ ಅಣ್ಣನ ಮದುವೆ ಆಗ್ತದೆ, ನನ್ನ ತಮ್ಮನ ಮದುವೆ ಆಗ್ತದೆ, ನಮ್ಮ ಅಣ್ಣನ ಮದುವೆ ಆಗ್ತಾ ಇದೆ, ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ, ಆ ಏನೋ ಡಿಫ್ರೆನ್ಸಸ್ ಇದ್ರೆ ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ. ಸೊ ಈ ತರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದ್ರಲ್ಲಿ ತಪ್ಪೇನಿದೆ. ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲ ತುಂಬಾ ಖುಷಿಯಿಂದ ಎಲ್ಲರೂ ಹರಿಸ್ಬೇಕು. ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ ನಿಮ್ಮದು. ಸೊ ಅದರಂತೆ ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನ ಪತ್ರಿಕೆ ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ, ಅದಾದ್ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ, ಶಿವಣ್ಣ, ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ನಿನ್ನೆ ಯಶ್ ಅವರ ಫೋಟೋ ಕೂಡ ಬಂತು. ದರ್ಶನ್ ಅವ್ರನ್ನ ಕರೆದಿದ್ದೀರಾ? ತುಂಬ ಪ್ರೀತಿಯಿಂದ ನಾನು ಎಲ್ಲರನ್ನ ಕರೀತಾ ಇದ್ದೀನಿ. ನನ್ನ ಡೆಫಿನೆಟ್ಲಿ ಅವ್ರನ್ನ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಅವ್ರನ್ನ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಐ ಗೋಂಟ್ ರೀಚ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನ ಕೂಡ ಇಲ್ಲ ಕರಿತೀನಿ. ಫೋಟೋ ಬಂದಿಲ್ಲ ಅಂತ ನಾವು ಅಂದ್ರೆ ಇಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ತರ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನ ನೋಡ್ಕೊಂಡು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ? ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ತುಂಬಾ ಖುಷಿಯಾಗಿ ಅವ್ರಿಗೆಲ್ಲ ವಿಶ್ ಮಾಡ್ತಿದ್ದಾರೆ. ಸಿನಿಮಾ ತಂದಾಗ ಟೈಮಲ್ಲಿ ಆ ಟೈಮಲ್ಲಿ ಹೇಗೆ ಸ್ವೀಕಾರ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಏನಾದರೂ ಜವಾಬ್ದಾರಿ ಅಂತ ಅನಿಸ್ತಿದೆ ಅಂದ್ರೆ ಒಬ್ಬ ನಟನ ಹೆಂಡತಿ ಆಗಿ ಬಂದಿರೋದು ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂದ್ರೆ ಅನಿಸ್ತಿದೆ. ಅದನ್ನೇನೋ ಹ್ಯಾಂಡಲ್ ಮಾಡಬೇಕು ಒಂದು ಆಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್. ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ. ಅದ್ರ ಜೊತೆ ಅಂದ್ರೆ ಸೋಷಿಯಲ್ ಇಮೇಜ್ ಇರೋ ಅಂದ್ರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆಡೆಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನ ತುಂಬಾ ಖುಷಿಯಾಗಿ ಅಂದ್ರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ. ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು. ಇಲ್ಲ, ಜವಾಬ್ದಾರಿ ಇನ್ನು ಸ್ಟಾರ್ಟ್ ಆಗೋದಲ್ಲ. ನಾನು ಆಲ್ರೆಡಿ 1 ವರ್ಷದಿಂದ ಫ್ಯಾಮಿಲಿ ನಾನು ಒಬ್ಬರ ತರನೇ ಇದ್ದೀನಿ. ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ರಿಂದ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ತಾಯಿಗಾಗ್ಲಿ ತಂದೆಗಾಗ್ಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಅದು 1 ವರ್ಷದಿಂದ ಕನೆಕ್ಷನ್ ಇದೆ ನಮ್ದು. ಸೊ ಆ ಥರ ಏನು ಸಸ್ಯ ಬಂದ್ರು ಮಗಳ ತರನೇ ಅವ್ರು ಸ್ವೀಕಾರ ಮಾಡಿದ್ರು. ಸೊ ಅದರಿಂದ ಏನೇ ಎಲ್ಲರ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಇಡೀ ಫ್ಯಾಮಿಲಿ, ರಾಣಿ ಅಕ್ಕ, ಶೋಭಕ್ಕ, ತುಂಬಾ ಖುಷಿಯಾಗಿ ಅದು ನಾವು ಸ್ವೀಕಾರ ಮಾಡಿದ್ವಿ. ಆತರ ಏನಾದ್ರೆ ಯೋಚನೆ ಮಾಡಿ
ಸ್ಪೆಷಲ್ ಆಗಿ ಏನೋ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದ್ರೆ ಎನಿ ವಿಚ್ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಅದಕ್ಕೆ ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ. ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಂದು MBBS ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗ್ ಕನೆಕ್ಷನ್. ಅದೇ ತರ ನಿಮಗೆ ಎಲ್ಲ ಏನ್ ಕ್ವಶನ್ಸ್ ಕೇಳ್ತಿದಾರಲ್ಲ ಅದೇ ತರ ಅವ್ರಿಗೂ ಇನಿಷಿಯಲಿ ಇತ್ತು. ಅರ್ಥ ಆದ್ಮೇಲೆ ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಇಬ್ಬರಿಗೂ. ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳು ಇರುತ್ತಲ್ವ, ಗೊತ್ತಿರುತ್ತಲ್ವ, ಅದೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿ ಆಗಿರುತ್ತೆ, ಎಲ್ರಿಗೂ ಲವ್ ಆಗಿರುತ್ತೆ. ಸಾಮಾನ್ಯ ನಮ್ಮ ಸ್ಕೂಲ್ಗೆ ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲ ಹಂಗೆ ಸುಮ್ಮನೆ ಏನೋ ಹೇಳಿ ಮನಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಅದು ಹಿಂಗೆ ನಿಮ್ಮ ಲೈಫಲ್ಲೆಲ್ಲ ಹಿಂಗೆಲ್ಲಾರು ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ. ಪಾಸ್ಟ್ ಇಸ್ ಪಾಸ್ಟ್ ಅಂತ ಅಷ್ಟೇ. ಪಾಸ್ಟ್ ಎಲ್ರಿಗೂ ಇದ್ದೇ ಇರುತ್ತೆ. when it comes to ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದು, ರಾಜ್ಯಗಳು ಕೊಟ್ಟಿದ್ದೀವಿ, ಮಹಾರಾಜ್ಯಗಳು ಕೊಟ್ಟಿದ್ದೀವಿ, ಎಲ್ಲರೂ ಹೇಳ್ತಾರೆ. ಡೆಫಿನೆಟ್ಲಿ ಇರುತ್ತೆ ಅದು. ಅಂದ್ರೆ ಮೀಡಿಯಾಗೆ ಇದರದ್ದು ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ ಅದು. ಅಲ್ಲೇನು ಅವ್ರು ಡಿಪೆಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿಲ್ಲ. ಸ್ಟೇಜ್ ಹತ್ರ ಹೆಂಗೆ ಆಗುತ್ತೆ ಇಷ್ಟಲ್ಲ, ಆಮೇಲೆ ಹೆಂಗೆ ಕಷ್ಟ ಆಗುತ್ತೆ ಅಲ್ವಾ. ಇಲ್ಲ ಅಷ್ಟೇ, ಅಂದ್ರೆ ಒಟ್ಟಿಗೆ ಎಲ್ಲರೂ ಆಗ್ಬಿಡ್ಲಿ ಅಂತ. ಇಲ್ಲ ಎಲ್ಲರೂ ಮೈಸೂರಿಗೆ ಬರ್ತಾರೆ 2 ದಿವಸ. ಮತ್ತೆ ಸಂಗೀತ ಎಲ್ಲ ಯಾವುದೇ ಈಗ ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ ಅಂತ. ಇನ್ನೆಲ್ಲದೂ ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲ್ ಆಗಿ ಅವ್ರದ್ದು ಮಾಡ್ಕೊತಾರೆ. ಅದು ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತೀವಿ. ಅವ್ರ ಕೇರಳ ಸ್ಪೆಷಲಿಸ್ಟ್ ನಂಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರೊಡಕ್ಷನ್ ಅದ್ರ ಪಡಿಬೇಕು ನಡೀತೆ. ನೋಡೋ ಬಂದ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ. ನಾನು ಅವ್ರು ದುಡ್ದು ಅವ್ರಿಗೆ ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ನಾವು ದುಡ್ದಾಗಲ್ಲ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವರು ಸಾಕು, ನಾನು ಮದುವೆ ಆದ್ಮೇಲೆ ನನ್ನ ಪಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮಾಡಿ ಹೊರಟೋಗ್ತೀನಿ, ಸಾಹಸ ಮಾಡೋಣ, ಇದು ಯಾವುದಕ್ಕೂ ಬರಲ್ಲ ಅಂತ ಹೇಳ್ತಾ ಇದ್ರು ಬರ್ಬೇಕಾರೆ. ನನ್ನ ಜೊತೆ ಸೇರ್ಕೊಂಡು ಅದು ಅಂದ್ರೆ ಅದೊಂದು ಎಕ್ಸ್ಪೋಜರ್, ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಂಗಾಗಿ ನನ್ನ ಕೆಲಸದಲ್ಲಿ ನಾನು ಅದ್ರ ಮಾಡೇ ಬಂದಿಲ್ಲ ರೀ ಒಂದು ನಿಮಿಷ. ಮತ್ತೆ ನಾನು ಅಲ್ಲಿ ಮಾಡ್ತಿದ್ದಂಗೆನೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ.
ಮತ್ತೆ ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್, ಇನ್ನಂದ್ರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ, ಅಭಿಮಾನಿಗಳಿಗೊಂದು ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ, ಎಲ್ಲದೂ ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ. ಮತ್ತೆ ಸೊ ಅದು ಒಂದು 4-5 ದಿನದ 4-5 ಈವೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಮೈಸೂರಲ್ಲಿ ಆಗೋಣ ಅಂತ. ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ. ನಮ್ಮ ಕರೆಯೋದು ಅಷ್ಟಲ್ಲ ಅವರು ಅಂತ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ. ನಿಮ್ಮೆಲ್ಲ ಇಲ್ಲೇ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ಬನ್ನಿ. ಅಂಡ್ ಅಭಿಮಾನಿಗಳಿಗೂ ಅಷ್ಟೇ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದಾರೆ, ಕಮೆಂಟ್ಸ್ ಅಲ್ಲಿ ಎಲ್ಲ ನಮ್ಮನ್ನು ಕರೆಯಲ್ವಾ ಅಂತ. ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಮದುವೆ ಆಗ್ತಿರೋದನ್ನೇ ನೀವೆಲ್ಲರೂ ಮದುವೆಗೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ನೀವೆಲ್ಲರೂ ಬರ್ತೀರಾ, ನೀವೊಂದು ಆಶೀರ್ವಾದ ಮಾಡ್ಲಿ ಅಂತಾನೆ. ಡೆಫಿನೆಟ್ಲಿ ನಿಮಗಂತಾನೆ ವ್ಯವಸ್ಥೆ ಇದೆ. ಅಭಿಮಾನಿಗಳಿಗೆ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿ, ಮದುವೆನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಅಂಡ್ ಅದೇ ಸ್ಪೆಷಲ್ ಮೆನ್ಷನ್ ಮಾಡ್ತಾರೆ, ಮತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅಲ್ಲಿಂದ ಬಂದು ನೀವು ಎಂಟ್ರ್ ಆದ್ರೆ ನಿಮಗಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ. ಮದುವೆನ ವಿಟ್ನೆಸ್ ಮಾಡಿಕೊಂಡು ಪ್ಲಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ಇವಾಗ ಇಲ್ಲೇ ನಮ್ಮ ಹರ್ಷ ಚಿಂದು, ನಮ್ಮ ಧ್ರುವನೂ ಒಳ್ಳೆ ಫ್ರೆಂಡ್ ಇವೆಂಟ್ ಮಾಡ್ತಿರೋದು. ಅಂಡ್ ಅರುಣ್ ಸಾಗರ್ ಅವರು ಲಿಸ್ಟ್ ಅರ್ಜುನ್ ದೊಡ್ಡ ಫ್ರೆಂಡ್ ಲಿಸ್ಟ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ನಾಗಭೂಷಣ್ ಈಗ ನಾನು ಎಲ್ರಿಗೂ ಪರ್ಸನಲ್ ಇನ್ವೈಟ್ ಮಾಡೋಕ್ಕಾಗಿಲ್ಲ. ನಾಗಭೂಷಣ್ ವಂಶಕರು ಹತ್ರ ಇನ್ವೈಟ್ ಮಾಡಿದ್ರು. ಅಂಡ್ ಎಲ್ಲರೂ ಟೀಮ್ ಮಾಡ್ಕೊಂಡು ಎಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಫ್ರೆಂಡ್ಸ್ ಎಲ್ಲ ಬಹಳ ಕಷ್ಟ ಆಗೋದು. ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀವಿ.